ತಾಯಿಯನ್ನೇ ಮನೆಯಿಂದ ಹೊರ ಹಾಕಿದ್ದಾರೆ ಪಾಪಿ ಮಕ್ಕಳು. ತಾಯಿ ಹೆಸರಿನಲ್ಲಿದ್ದ ಮನೆಯನ್ನು ಕೂಡ ಲಪಟಾಯಿಸಿದ್ದಾನೆ ಮಗ. ಆಶ್ರಯಕ್ಕಾಗಿ ಹೆತ್ತ ಮಗನ ವಿರುದ್ಧವೇ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ ಪಾಪ ತಾಯಿ. ವಾಸಕ್ಕೆ ಮನೆ ಇಲ್ಲದೆ ವೃದ್ಧ ತಾಯಿ ಕೋರ್ಟ್ಗೆ ಅಲ್ದಾಡ್ತಾ ಇದ್ದಾರೆ. ಮಕ್ಕಳಿಂದ ಮನೆ ಬಿಡಿಸಿಕೊಡುವಂತೆ ಅಂಗಲಾಚ್ತಾ ಇದ್ದಾರೆ ವೃದ್ಧೆ. ತುಮಕೂರು ಜಿಲ್ಲೆಯಲ್ಲಿ ನಡೆದಿರುವಂತಹ ಒಂದು ಮನ ಕಲಕುವ ಘಟನೆ ಇದು. ತಿಪ್ಪಟೂರು ನಗರದ ಶಂಕರನಗರದ ನಿವಾಸಿ ವೃದ್ಧೆ ಗಂಗಮ್ಮ ಸರ್ಕಾರಿ ನೌಕರಿ ಹಾಗೂ ಉದ್ಯಮವನ್ನ ಮಾಡ್ತಾ ಇದ್ದಾರೆ. 3 ಮಕ್ಕಳು, ಅಂದ್ರೆ ಒಳ್ಳೆ ಕೆಲಸ ಇದೆ, ಬಿಸ್ನೆಸ್ ಇದೆ, ಕೈ ತುಂಬಾ ಸಂಬಳ ಬರ್ತಾ ಇತ್ತು. ಆದ್ರೂ ಕೂಡ ಪಾಪ ಏನೋ ವಯಸ್ಸಾಗಿರುವಂತಹ ತಂದೆ ತಾಯಿ ಇರುವಂತಹ ಮನೆಯೂ ಕೂಡ ಬೇಕು ಅಂತ ತಾಯಿಯನ್ನೇ ಹೊರಗಡೆ ಅಟ್ಟಿದ್ದಾರೆ. ವಾಸಕ್ಕೆ ಮನೆ ಇಲ್ಲದೆ ಪಕ್ಕದ ಶೆಡ್ನಲ್ಲಿ ವೃದ್ಧೆ ವಾಸವಾಗಿದ್ದಾರೆ. ಮಗ ಶಿವರಾಜು ವಿರುದ್ಧ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ದೂರನ್ನು ಕೂಡ ನೀಡಿದ್ದಾರೆ. ಗಂಗಮ್ಮನ ಹೆಸರಿನಲ್ಲಿದ್ದ ಮನೆಯನ್ನ ದಾನಪತ್ರವನ್ನ ಮಾಡಿಸಿಕೊಂಡಿದ್ದ ಮಗ ಶಿವರಾಜು ಬಳಿಕ ಕಿರುಕುಳ ನೀಡಿ ಮನೆಯಿಂದ ಅವರನ್ನ ಹೊರಗೆ ಹಾಕಿದ್ದ. ವಾಸಕ್ಕೆ ಮನೆ ಇಲ್ಲದೆ ಪಕ್ಕದ ಶೆಡ್ನಲ್ಲಿ ವಾಸವಿದ್ದಾರೆ ವೃದ್ಧೆ ಗಂಗಮ್ಮ. ಮಗನ ವಿರುದ್ಧ ಎಸಿಗೆ ದೂರು ನೀಡಿ ದಾನಪತ್ರವನ್ನ ವಜಾ ಮಾಡಿಸಿದ್ರು. ಬಳಿಕ ತಾಯಿ ವಿರುದ್ಧವೇ ಡಿಸಿ ಕೋರ್ಟ್ಗೆ ಹೋಗ್ತಾರೆ ಮಗ ಶಿವರಾಜು. ಡಿಸಿ ಕೋರ್ಟ್ ತಾಯಿ ಪರವಾಗಿ ನಿಂತು ಮಗನ ಕೇಸನ್ನ ವಜಾ ಮಾಡಿತು. ಇದುವರೆಗೂ ತಾಯಿಗೆ ಮನೆಯನ್ನ ಬಿಟ್ಟು ಕೊಡದೆ ಸತಾಯಿಸ್ತಾ ಇದ್ದಾನೆ ಮಗ ಶಿವರಾಜು. ನಮ್ಮ ಶಿವಣ್ಣಂಗೆ ಮದ್ದಿದ್ದೇನು ಮಗನಿಗೆ ನಾನು ಸಾಕ್ದಲೆಯ. ಅಲ್ಲ, ಎಷ್ಟು ಜನ ಮಕ್ಕಳು ನಿಮಗೆ? 3 ಜನ ಮಕ್ಕಳು. ಏನಕ್ಕೆ ಬಂದಿದ್ರಿ ಇಲ್ಲಿಗೆ ಕೋರ್ಟ್ ಹತ್ರಕ್ಕೆ? ಇಲ್ಲಿ ಕೋರ್ಟ್ ಹತ್ರ ಹಿರಿಯ ನಾಗರಿಕರದು ಸಂಸ್ಥೆ ಅಂತ ಅಂದ್ರು. ಅಲ್ಲಿಗೆ ಹೇಳ್ದೆ ನಾನು ಅವ್ರ ಹತ್ರ. ಏನಕ್ಕೆ ಬಂದಿದ್ರಿ ಅಲ್ಲಿಗೆ? ಅವ್ರು ನನಗೆ ಮನೆ ಬಿಡಿಸ್ಕೊಡ್ರಿ ಅಂತ ಹೇಳಕ್ ಬಂದಿದ್ದೆ. ಏನಾಗೈತೆ ಮನೆದು? ಮನೆ ಕೊಡ್ತಾ ಇಲ್ಲ ನನಗೆ. ಅವನು ಯಾರು? ನನ್ನ ಮಗ ಶಿವಣ್ಣ ಅನ್ನೋನು. ಶಿವರಾಜು ಕೊಡ್ತಾ ಇಲ್ಲ ನನಗೆ, ಮನೇನ ಬಿಟ್ಕೊಡ್ತಾ ಇಲ್ಲ. ಕೋರ್ಟಾಗ ಆರ್ಡರ್ ಆಗೈತೆ, AC ಕೋರ್ಟಲ್ಲಿ, ಸಿವಿಲ್ ಕೋರ್ಟಲ್ಲಿ ಎಲ್ಲ ಆದ್ರೂ ನನಗೆ ಮನೆ ಬಿಟ್ಕೊಡ್ತಾ ಇಲ್ಲ. ಸುಮ್ಮನೆ ಎಳ್ಕೊಂಡು ಹೋಗ್ತಾ ಐತೆ ಕೋರ್ಟಲ್ಲಿ. ಅದಕ್ಕೆ ನಾನು ಇಲ್ಲಿ ಬಂದಿದ್ದೆ ಹೇಳಕ್ಕೆ ಹಿರಿಯ ನಾಗರಿಕರ ಹತ್ರ. ಕೋರ್ಟಲ್ಲಿ AC ಕೋರ್ಟಲ್ಲಿ ನಿಮ್ಮ ಥರ ಆದ್ರೂ ಬಿಟ್ಟು